ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಸೈಕಾಲಜಿ ಆ್ಯಂಡ್ ಸೋಷಿಯಾಲಜಿ ಇಂಪಾರ್ಟೆಂಟ್ ಗಿವ್ ದಿ ಮೀನಿಂಗ್ ಆಫ್ ಫಾಲೋಯಿಂಗ್ಸ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಟೋಟಲ್ 4 ನಿಮಗೆ ಕ್ವಶನ್ಸ್ ಬರ್ತವೆ. ಸೊ ಈ ಕ್ವಶನ್ಸ್ಗಳಲ್ಲಿ ನಿಮಗೆ ರಿಪೀಟ್ ಕೂಡ ಆಗಬಹುದು. ಪ್ರೀವಿಯಸ್ ಇಯರಲ್ಲಿ ಜಾಸ್ತಿ ಸಾರಿ ರಿಪೀಟ್ ಕೂಡ ಆಗಿದ್ದಾವೆ, ಇನ್ನೂ ರಿಪೀಟ್ ಕೂಡ ಆಗಬಹುದು. ಓಕೆ, ಸೊ 1 by 1 ಇಯರ್ ವೈಸ್ ನಾವು ಏನು ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಗಿವ್ ದಿ ಮೀನಿಂಗ್ ಆಫ್ ಫಾಲೋಯಿಂಗ್ ಟೈಪ್ ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಸೈಕಾಲಜಿ. ಓಕೆ, ದಿ ಸೈಂಟಿಫಿಕ್ ಸ್ಟಡಿ ಆಫ್ ಹ್ಯೂಮನ್ ಮೈಂಡ್ ಆ್ಯಂಡ್ ಬಿಹೇವಿಯರ್ ಈಸ್ ನೋನ್ ಆ್ಯಸ್ ಸೈಕಾಲಜಿ. ಹೌದು ಸರ್, ಇದರ ಒಳಗಡೆ ನಾವು ಹ್ಯೂಮನ್ ಮೈಂಡ್ ಮತ್ತು ಬಿಹೇವಿಯರ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಸೈಕಾಲಜಿ ಅಂತ ಹೇಳ್ತೀವಿ. ಭಾಳ ಸಾರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಮೆಂಟಲ್ ಹೆಲ್ತ್ ಅಂದರೆ ಏನು? ಅ ಸ್ಟೇಟ್ ಆಫ್ ವೆಲ್ಬೀಯಿಂಗ್ ವೇರ್ ಅ ಪರ್ಸನ್ ಕ್ಯಾನ್ ಹ್ಯಾಂಡಲ್ ಸ್ಟ್ರೆಸ್, ವರ್ಕ್ ಪ್ರೊಡಕ್ಟಿವ್ಲಿ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಸೊಸೈಟಿ. ಹೌದು ಸರ್, ಮೆಂಟಲ್ ಹೆಲ್ತ್ ಅಂದರೆ ಏನಿರ್ತಾನೆ, ಮನುಷ್ಯ ಇರ್ತಾನೆಲ್ಲವ ವೆಲ್ಬೀಯಿಂಗ್ ಇರಬೇಕು ಮತ್ತು ಸ್ಟ್ರೆಸ್ಗಳನ್ನು ಹ್ಯಾಂಡಲ್ ಮಾಡಬೇಕು, ವರ್ಕ್ ಪ್ರೊಡಕ್ಟಿವ್ಲಿ ಆ್ಯಂಡ್ ಅವನು ಸೊಸೈಟಿ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು. ನೆಕ್ಸ್ಟ್ ಇಮೋಷನ್ ಅಂದರೆ ಏನು? ಅ ಸ್ಟ್ರಾಂಗ್ ಫೀಲಿಂಗ್ ಲೈಕ್ ಹ್ಯಾಪಿನೆಸ್, ಸ್ಯಾಡ್ನೆಸ್ ಆರ್ ಆ್ಯಂಗರ್ ಆರ್ ಫಿಯರ್. ಓಕೆ, ಇದೇನಿದೆ, ಇದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಫೀಲಿಂಗ್ ಆಫ್ ಹ್ಯಾಪಿನೆಸ್, ಸ್ಯಾಡ್ನೆಸ್, ಆ್ಯಂಗರ್ ಆರ್ ಫಿಯರ್ ಇದೆ. ದಟ್ ಇನ್ಫ್ಲೂಯೆನ್ಸ್ ಥಾಟ್ ಆ್ಯಂಡ್ ಆ್ಯಕ್ಷನ್. ಹೌದು ಸರ್, ಅದು ಏನು ಮಾಡುತ್ತೆ, ನಮ್ಮ ಥಾಟ್ ಮತ್ತು ಆ್ಯಕ್ಷನ್ಸ್ಗಳನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಫ್ರಸ್ಟ್ರೇಷನ್ ಅಂದರೆ ಏನು? ಓಕೆ, ಫ್ರಸ್ಟ್ರೇಷನ್ ಅಂದರೆ ಏನು? ಭಾಳ ಸಾರಿ ರಿಪೀಟ್ ಆಗಿದೆ. ಓಕೆ, ದಿ ಫೀಲಿಂಗ್ ಆಫ್ ಬೀಯಿಂಗ್ ಅಪ್ಸೆಟ್ ಆರ್ ಅನಾಯ್ಡ್ ವೆನ್ ಅನೇಬಲ್ ಟು ಅಚೀವ್ ದಿ ಗೋಲ್. ಹೌದು ಸರ್, ನಾವು ಅನೇಬಲ್ ಟು ಅಚೀವ್ ದಿ ಗೋಲ್ ಅಥವಾ ನಮ್ಮ ಡಿಸೈರ್ ಆಗಿ ಏನೂ ಆಗಲಿಲ್ಲ ಅಂದರೆ ಆವಾಗ ನಮ್ಮ ಮೈಂಡ್ ಹೇಗಿರುತ್ತೆ, ಅಪ್ಸೆಟ್ ಆಗಿರುತ್ತೆ ಮತ್ತು ನಾವು ಅನಾಯ್ಡ್ ಆಗಿ ಇರ್ತೀವಿ. ಓಕೆ, ಅನಾಯ್ಡ್ ಅಂದರೆ ವಿಚಿತ್ರ ಅಂತ ಕೂಡ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮೆಮೊರಿ. ಮೆಮೊರಿ ಅಂದರೆ ಎಬಿಲಿಟಿ ಟು ಸ್ಟೋರ್, ರಿಟೈನ್ ಆ್ಯಂಡ್ ರೀಕಾಲ್ ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಮೆಮೊರಿ ಅಂದರೆ ಏನು? ನಾವು ಸ್ಟೋರ್ ಮಾಡ್ತೀವಿ, ರಿಟೈನ್ ಮಾಡ್ತೀವಿ ಮತ್ತು ರೀಕಾಲ್ ಅಂದರೆ ಅದು ಮತ್ತೊಮ್ಮೆ ನೆನಪು ಕೂಡ ತರ್ಕೋಬಹುದು. ಏನನ್ನು ಇನ್ಫಾರ್ಮೇಷನನ್ನು ನಾವು ನೆನಪಿಗೆ ರೀಕಾಲ್ ಮಾಡ್ತೀವಿ ಅಥವಾ ಎಕ್ಸ್ಪೀರಿಯನ್ಸನ್ನು ಕೂಡ ನಾವು ಸ್ಟೋರ್ ಮಾಡ್ತೀವಿ, ರೀಕಾಲ್ ಮಾಡ್ತೀವಿ. ಓಕೆ, ಅದನ್ನು ನಾವು ಮೆಮೊರಿ ಅಂತೀವಿ. ನೆಕ್ಸ್ಟ್ ಪರ್ಸೆಪ್ಷನ್ ಅಂದರೆ ಏನು? ಓಕೆ, ಹೌ ದಿ ಬ್ರೈನ್ ಇಂಟರ್ಪ್ರೇಟ್ ಸೆನ್ಸರಿ ಇನ್ಫಾರ್ಮೇಷನ್ ಅಂದರೆ ನಮ್ಮ ಬ್ರೈನ್ ಏನು ಮಾಡುತ್ತೆ, ಇಂಟರ್ಪ್ರೇಟ್ ಅಂದರೆ ಅದು ರೀಡ್ ಮಾಡುತ್ತೆ. ಓಕೆ, ಎಕ್ಸಾಂಪಲ್, ನಿಮಗೆ ಪೇನ್ ಆಗಿದೆ, ಸೊ ಆ ಪೇನ್ ಆಗಿದೆ ಅಲ್ಲ, ಸೊ ನಿಡಲ್ ಪ್ರಿಕ್ ಆಗಿದೆ, ನಿಮಗೆ ಪೇನ್ ಆಗಿದೆ, ಸೊ ಆ ನಿಡಲ್ ಪ್ರಿಕ್ ಆಗಿರೋ ಇನ್ಫಾರ್ಮೇಷನ್ ನಿಮ್ಮ ಬ್ರೈನ್ ತನಕ ಹೋಗುತ್ತೆ ಥ್ರೂ ದಿ ಎಲೆಕ್ಟ್ರಿಕಲ್ ಇಂಪಲ್ಸಸ್, ಥ್ರೂ ದಿ ನರ್ವ್ಸ್. ಓಕೆ, ಥ್ರೂ ದಿ ನರ್ವ್ಸ್. ಸೊ ಆ ನರ್ವ್ ಇನ್ಫಾರ್ಮೇಷನ್ ನಮ್ಮ ಬ್ರೈನ್ ಒಳಗಡೆ ಹೋದಾಗ ನಮ್ಮ ಬ್ರೈನ್ ಏನು ಮಾಡುತ್ತೆ, ಅದನ್ನು ಇಂಟರ್ಪ್ರೇಟ್ ಮಾಡುತ್ತೆ, ರೀಡ್ ಮಾಡುತ್ತೆ. ಏನಿದೆ ಈ ಸಿಗ್ನಲ್ ಅಂತ ರೀಡ್ ಮಾಡುತ್ತೆ. ಸೊ ರೀಡ್ ಮಾಡಿದಾಗ ಅದು ಏನು ನೋಡುತ್ತೆ ಅಲ್ಲ, ಅದು ಏನು ಬರುತ್ತೆ ಆ ರೀಡಿಂಗಲ್ಲಿ, ಅದನ್ನು ನಾವು ಪರ್ಸೆಪ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ನಿಮಗೆ ನಿಡಲ್ ಪ್ರಿಕ್ ಆಗಿದೆ ಅಂದರೆ ಆ ರೀಡಿಂಗಲ್ಲಿ ಏನು ಬರುತ್ತೆ, ಪೇನ್ ಬರುತ್ತೆ. ರೀಡಿಂಗಲ್ಲಿ ಏನು ಬರುತ್ತೆ, ನಿಮಗೆ ಪೇನ್ ಬರುತ್ತೆ. ಅಥವಾ ನೀವು ಸ್ಮೆಲ್ ತೊಗೊಂಡಿದ್ದೀರಾ, ಓಕೆ, ನೀವು ಸ್ಮೆಲ್ ತೊಗೊಂಡಿದ್ದೀರಾ, ಸೊ ಸ್ಮೆಲ್ಲಲ್ಲಿ ಏನು ಬರ್ಬೋದು, ಏನು ಬರ್ಬೋದು, ಬಿರಿಯಾನಿ ಸ್ಮೆಲ್ ಇದೆ. ಸೊ ಅದು ನಮ್ಮ ಬ್ರೈನ್ ಏನು ಪರ್ಸೀವ್ ಮಾಡುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಸೈಟ್, ಸೊ ಯಾವುದೇ ನೀವು ನೋಡ್ತಿರಲ್ಲ, ನಿಮ್ಮ ಬ್ರೈನ್ ಏನು ಮಾಡುತ್ತೆ, ಪರ್ಸೀವ್ ಮಾಡುತ್ತೆ. ಓಕೆ, ಯಾವ ಆಬ್ಜೆಕ್ಟ್ ಇದೆ ಅಂತ ಅದು ರೀಡ್ ಮಾಡುತ್ತೆ. ಆ ರೀಡ್ ಮಾಡೋದೇ ನಾವು ಪರ್ಸೆಪ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಸೌಂಡ್, ಯಾವ ಸೌಂಡ್ ಬರುತ್ತೆ, ಪರ್ಸೆಪ್ಷನ್ ಮಾಡುತ್ತೆ. ಯಾವ ಸ್ಮೆಲ್ ಇದೆ, ಪರ್ಸೆಪ್ಷನ್ ಮಾಡುತ್ತೆ. ನೆಕ್ಸ್ಟ್, ವಾಟ್ ಈಸ್ ಲರ್ನಿಂಗ್? ದಿ ಪ್ರೋಸೆಸ್ ಆಫ್ ಅಕ್ವೈರಿಂಗ್ ನ್ಯೂ ನಾಲೆಜ್, ಸ್ಕಿಲ್ ಆರ್ ಬಿಹೇವಿಯರಲ್ ಥ್ರೂ ದಿ ಎಕ್ಸ್ಪೀರಿಯನ್ಸ್ ಆರ್ ಸ್ಟಡಿ. ಸೊ ಲರ್ನಿಂಗ್ ಅಂದರೆ ಏನು? ನಾವು ಅಕ್ವೈರ್ ಮಾಡ್ತೀವಿ, ನ್ಯೂ ನಾಲೆಜ್ ಮಾಡ್ಬೋದು, ನ್ಯೂ ಸ್ಕಿಲ್ಸ್ ಅಥವಾ ಬಿಹೇವಿಯರ್ ಥ್ರೂ ದಿ ಎಕ್ಸ್ಪೀರಿಯನ್ಸ್ ಆರ್ ಸ್ಟಡಿ. ಎಕ್ಸ್ಪೀರಿಯನ್ಸ್ ಇಂಥ ಅಥವಾ ಸ್ಟಡಿಯಿಂದ ನಾವು ನ್ಯೂ ನಾಲೆಜ್ ಎಕ್ವೈರ್ ಮಾಡ್ತೀವಿ, ಸ್ಕಿಲ್ಸನ್ನು ಎಕ್ವೈರ್ ಮಾಡ್ತೀವಿ. ನೆಕ್ಸ್ಟ್ ಮೋಟಿವೇಶನ್. ವಾಟ್ ಈಸ್ ಮೋಟಿವೇಶನ್? ದಿ ಇಂಟರ್ನಲ್ ಡ್ರೈವ್. ಓಕೆ, ದಿ ಡ್ರೈವ್ ದಟ್ ಪುಷಸ್ ಪೀಪಲ್ ಟು ಆ್ಯಕ್ಟ್ ಇನ್ ಅ ಸರ್ಟೇನ್ ವೇ ಟು ಅಚೀವ್ ಗೋಲ್ಸ್. ಹೌದು ಸರ್, ಮೋಟಿವೇಶನ್ ಅಂದರೆ ಏನು? ಸೊ ಡ್ರೈವ್. ಓಕೆ, ಡ್ರೈವ್ ಏನು ಮಾಡುತ್ತೆ, ನಿಮಗೆ ಪುಷ್ ಮಾಡುತ್ತೆ, ನಿಮಗೆ ಅದು ಆ್ಯಕ್ಷನ್ ಮಾಡುತ್ತೆ. ಓಕೆ, ನಿಮ್ಮ ಒಳಗಡೆ ಆ್ಯಕ್ಷನ್ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಆ್ಯಕ್ಷನ್ ಸ್ಟಾರ್ಟ್ ಆಗಿದ್ದಕ್ಕೋಸ್ಕರ ನೀವು ನಿಮ್ಮ ಗೋಲನ್ನು ಅಚೀವ್ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್, ನಿಮಗೆ ನಮ್ಮ ಈ ವಿಡಿಯೋ ನೋಡೋಕ್ಕೆ ಡ್ರೈವ್ ಬಂದಿದೆ ಅಂದರೆ ನಿಮ್ಮ ಒಳಗಡೆ ಏನು ಸ್ಟಾರ್ಟ್ ಆಗಿದೆ, ಡ್ರೈವ್ ಸ್ಟಾರ್ಟ್ ಆಗಿದೆ. ಈ ವಿಡಿಯೋ ನೋಡಿದರೆ ನಾ ಗೋಲ್ ಮಾಡಬಹುದು ಅಂದರೆ ನೀವು ಎಕ್ಸಾಮ್ ಪಾಸ್ ಆಗಬಹುದು. ಸೊ ಅಚೀವ್ ಗೋಲ್ ಮಾಡೋಕ್ಕೆ ನಿಮ್ಮ ಒಳಗಡೆ ಡ್ರೈವ್ ಏನು ಮಾಡುತ್ತೆ, ನಿಮಗೆ ಪುಷ್ ಮಾಡುತ್ತೆ. ಯಾಕೆ ಪುಷ್ ಮಾಡುತ್ತೆ? ವಿಡಿಯೋ ನೋಡೋಕ್ಕೆ ಪುಷ್ ಮಾಡುತ್ತೆ. ಸೊ ಅದನ್ನು ನಾವು ಮೋಟಿವೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಕಿಲ್. ವಾಟ್ ಈಸ್ ಅ ಸ್ಕಿಲ್? ದಿ ಎಬಿಲಿಟಿ ಟು ಡೂ ಸಮಥಿಂಗ್ ವೆಲ್
ಯೂಸುವಲ್ಲಿ ಗೇನ್ಡ್ ಥ್ರೂ ದಿ ಪ್ರಾಕ್ಟೀಸ್ ಆರ್ ಲರ್ನಿಂಗ್. ಹೌದು ಸರ್, ಸ್ಕಿಲ್ ಅಂದರೆ ಏನು, ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ನಾವು ಏನು ಮಾಡ್ತಾಯಿದ್ದೀವಿ, ಸಮಥಿಂಗ್ ವೆಲ್ ಅಂದರೆ ಏನೋ ಒಂದು ಮಾಡ್ತಾ ಇದ್ದೀವಿ, ಅದು ಹೇಗೆ ನಾವು ಕಲ್ತಿದ್ದೀವಿ, ಥ್ರೂ ದಿ ಪ್ರಾಕ್ಟೀಸ್ ಅಥವಾ ಲರ್ನಿಂಗಿಂದ ನಾವು ಏನು ಮಾಡಿದ್ದೀವಿ, ಸ್ಕಿಲ್ಲನ್ನು ಅಚೀವ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಹ್ಯಾಲುಸಿನೇಷನ್ ಅಂದರೆ ಏನು, ಸೀಯಿಂಗ್ ಆರ್ ಹಿಯರಿಂಗ್ ಆರ್ ಫೀಲಿಂಗ್ ಥಿಂಗ್ಸ್ ದಟ್ ಆರ್ ನಾಟ್ ರಿಯಲ್. ಓಕೆ, ಸೊ ರಿಯಲಲ್ಲಿ ಇಲ್ಲ, ಬಟ್ ಅದು ಕೂಡ ನೀವು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಫೀಲ್ ಮಾಡ್ತಾ ಇದ್ದೀರಿ, ಅದನ್ನು ನಾವು ಹ್ಯಾಲುಸಿನೇಷನ್ ಅಂತೀವಿ. ಓಕೆ, ಆಫನ್ ಡ್ಯೂ ಟು ದಿ ಮೆಂಟಲ್ ಇಲ್ನೆಸ್ ಆರ್ ಡ್ರಗ್ ಸೈಡ್ ಎಫೆಕ್ಟ್. ಹೌದು ಸರ್, ಇದು ಮೆಂಟಲ್ ಇಲ್ನೆಸ್ ಪೇಷಂಟ್ ಒಳಗಡೆ ನೋಡಬಹುದು ಅಥವಾ ಡ್ರಗ್ ಯಾವುದಾದ್ರೂ ಡ್ರಗ್ ಸೈಡ್ ಎಫೆಕ್ಟಲ್ಲಿ ಬರಬಹುದು. ನೆಕ್ಸ್ಟ್ ಇಂಟೆಲಿಜೆನ್ಸ್ ಅಂದರೆ ಏನು, ದಿ ಎಬಿಲಿಟಿ ಟು ಥಿಂಕ್, ಲರ್ನ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ ಈಸ್ ಕಾಲ್ಡ್ intelligence. Okay, next adjustment. So adjustment is the process of adopting new situations. Okay, ಅಡ್ಜಸ್ಟ್ಮೆಂಟ್ ಅಂದರೆ ನಾವು ನ್ಯೂ ಸಿಚುವೇಶನ್ಗೆ ಅಡಾಪ್ಟ್ ಆಗ್ತಾ ಇದ್ದೀವಿ, ನ್ಯೂ ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಆಗ್ತಾ ಇದ್ದೀವಿ, ನ್ಯೂ ಚಾಲೆಂಜಸ್ಗೆ ನಾವು ಅಡಾಪ್ಟ್ ಆಗ್ತಾ ಇದ್ದೀವಿ, ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫ್ಯಾಂಟಸಿ. ಓಕೆ, ಇಮ್ಯಾಜಿನಿಂಗ್ ಥಿಂಗ್ಸ್ ದಟ್ ಆರ್ ನಾಟ್ ರಿಯಲ್. ಹೌದು ಸರ್, ನಾವು ಏನು ಮಾಡ್ತೀವಿ, ಇಮ್ಯಾಜಿನ್ ಮಾಡ್ತೀವಿ. ಓಕೆ, ಥಿಂಗ್ಸ್ಗಳನ್ನು ಇಮ್ಯಾಜಿನ್ ಮಾಡ್ತೀವಿ, ನಾಟ್ ರಿಯಲ್, ಆಫನ್ ಆ್ಯಸ್ ವೇ ಟು ಎಸ್ಕೇಪ್ ರಿಯಾಲಿಟಿ. ಓಕೆ, ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಥಿಂಗ್ಸನ್ನು ಇಮ್ಯಾಜಿನ್ ಮಾಡ್ತಾ ಇದ್ದೀವಿ. ಓಕೆ, ನಾವು ಥಿಂಗ್ಸನ್ನು ಇಮ್ಯಾಜಿನ್ ಮಾಡ್ತಾ ಇದ್ದೀವಿ ಟು ಎಸ್ಕೇಪ್ ರಿಯಾಲಿಟಿ. ಸೊ ಯಾವುದೇ ಒಂದು ಬೇಬಿ ಅಥವಾ ಒಂದು ಚೈಲ್ಡ್ ಇದ್ದಾನೆ. ಓಕೆ, ಸೊ ಚೈಲ್ಡ್ ಇದ್ದಾನೆ, ಸೊ ಅವನ ಹತ್ರ ಮನಿ ಇಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಅವನ ಹತ್ರ ಅಮೌಂಟ್ ಇಲ್ಲ, ಸೊ ಅವ ಏನು ಮಾಡ್ತಾನೆ, ಕುಂತಲ್ಲೇ ಥಿಂಕ್ ಮಾಡ್ತಾನೆ, ಹೀಗಿರ್ಬೋದು ಹಾಗಿರ್ಬೋದು, ನಾನು ಬೀಚಿಗೆ ಹೋಗಿದ್ದೇನೆ ಹಾಗೀಗ. ಸೊ ಅವ ಇಮ್ಯಾಜಿನ್ ಮಾಡುತ್ತಾನೆ. ಓಕೆ, ಏನು ಮಾಡ್ತಾನೆ, ಇಮ್ಯಾಜಿನ್ ಮಾಡುತ್ತಾನೆ ಟು ಎಸ್ಕೇಪ್ ರಿಯಾಲಿಟಿ. ಅವನ ಹತ್ರ ಏನೂ ಇಲ್ಲ, ಬಟ್ ಅವ ಇಮ್ಯಾಜಿನೇಷನ್ನಿಂದ ಸೊ ಬೀಚ್ ಕೂಡ ತಿರುಗಾಡಬಹುದು, ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೋದು ಥ್ರೂ ದಿ ಇಮ್ಯಾಜಿನೇಷನ್. ಓಕೆ, ಸೊ ಫ್ಯಾಂಟಸಿ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಸೊ ನೀವು ಒಂದೇ ಪ್ಲೇಸಲ್ಲಿ ಕುಂತು ಹೀಗಿದೆ ಹಾಗಿದೆ, ಅಥವಾ ನೀವು ಹೀರೋಗೆ ಮೀಟ್ ಆಗಿದ್ದೀರಾ, ಆ ಥರ ನೀವು ಇಮ್ಯಾಜಿನೇಷನ್ ಮಾಡ್ಬೋದು ಟು ಎಸ್ಕೇಪ್ ರಿಯಾಲಿಟಿ. ಈಗೋ, ದಿ ಪಾರ್ಟ್ ಆಫ್ ದಿ ಮೈಂಡ್ ದಟ್ ಬ್ಯಾಲೆನ್ಸಸ್ ಇನ್ಸ್ಟಿಂಕ್ಟ್ ಆ್ಯಂಡ್ ರಿಯಾಲಿಟಿ ಆ್ಯಂಡ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್. ಫ್ರೂಟ್ಸ್ ಥಿಯರಿಯಿಂದ ನಾವು ಡೆಫಿನೇಷನ್ ತೊಗೊಂಡಿದ್ದೀವಿ. ಓಕೆ, ಸೊ ಈಗೋ ಅಂದರೆ ಏನು, ಅದು ಏನು ಮಾಡುತ್ತೆ, ಬ್ಯಾಲೆನ್ಸ್ ಇನ್ಸ್ಟಿಂಕ್ಟ್ಸ್, ರಿಯಾಲಿಟಿ ಆ್ಯಂಡ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸನ್ನು ಬ್ಯಾಲೆನ್ಸ್ ಮಾಡುತ್ತೆ, ಅದನ್ನು ನಾವು ಈಗೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾನ್ಸಿಯಸ್. ಸೊ ಕಾನ್ಸಿಯಸ್ ಈಸ್ ಬೀಯಿಂಗ್ ಅವೇರ್ ಆಫ್ ಥಾಟ್, ಸರೌಂಡಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಹೌದು ಸರ್, ಕಾನ್ಸಿಯಸ್ ಅಂದರೆ ಏನು, ಅವ ಏನಿದ್ದಾನೆ, ಅವೇರ್ ಇದ್ದಾನೆ ಅಬೌಟ್ ಥಾಟ್ಸ್, ಸರೌಂಡಿಂಗ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ಸರೌಂಡಿಂಗ್ಸ್ ಒಳಗಡೆ ಪೀಪಲ್ ಬರುತ್ತೆ, ಪ್ಲೇಸ್ ಬರುತ್ತೆ, ಟೈಮ್ ಬರುತ್ತೆ. ಓಕೆ, ಸೊ ಅವ ಪೀಪಲಿಗೆ, ಪ್ಲೇಸಿಗೆ, ಟೈಮ್ಗೆ ಅವೇರ್ ಆಗಿದ್ದಾನೆ, ಅವನಿಗೆ ಪ್ರತಿಯೊಂದು ಗೊತ್ತಿದೆ. ಓಕೆ, ಸೊ ಅವನ ಹತ್ರ ಯಾರಿದ್ದಾರೆ, ಅವನು ಯಾವ ಪ್ಲೇಸ್ ಒಳಗಡೆ ಇದ್ದಾನೆ, ಅದ್ರ ಬಗ್ಗೆ ಅವೇರ್ ಇದ್ದಾನೆ, ಎಚ್ಚರಿದ್ದಾನೆ, ಅದನ್ನು ನಾವು ಕಾನ್ಸಿಯಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಆ್ಯಟಿಟ್ಯೂಡ್. ಸೊ ಆ್ಯಟಿಟ್ಯೂಡ್ ಅಂದರೆ ಏನು, ಅ ಪರ್ಸನ್ಸ್ ವೇ ಆಫ್ ಥಿಂಕಿಂಗ್ ಆರ್ ಫೀಲಿಂಗ್ ಅಬೌಟ್ ಸಮಥಿಂಗ್ ಈಸ್ ಕಾಲ್ಡ್ ಆ್ಯಸ್ ಆ್ಯಟಿಟ್ಯೂಡ್. ಓಕೆ, ಸೊ ಪರ್ಸನ್ ಥಿಂಕಿಂಗ್ ಬಗ್ಗೆ ಅಥವಾ ಫೀಲಿಂಗ್ ಅಬೌಟ್ ದಿ ಸಮಥಿಂಗ್, ಅದ್ರ ಬಗ್ಗೆ ಅದನ್ನು ನಾವು ಏನಂತ ಹೇಳ್ತೀವಿ, ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ. ಆಫನ್ ರಿಫ್ಲೆಕ್ಟೆಡ್ ಇನ್ ದೇರ್ ಬಿಹೇವಿಯರ್, ಅವ್ರ ಬಿಹೇವಿಯರ್ ಒಳಗಡೆ ಇದು ಕಾಣಬಹುದು. ಓಕೆ, ನೆಕ್ಸ್ಟ್ ಕಾನ್ಫ್ಲಿಕ್ಟ್ ಅಂದರೆ ಏನು, ಅ ಸ್ಟ್ರಗಲ್ ಆರ್ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ಡಿಫರೆಂಟ್ ಪೀಪಲ್ಸ್. ಅಂದರೆ ಎರಡು ವ್ಯಕ್ತಿಗಳಿದ್ದಾರೆ ಇಲ್ಲಿ, ನಂಬರ್ 1 ಮತ್ತು ನಂಬರ್ 2 ಇಬ್ಬರಿದ್ದಾರೆ. ಸೊ ಅವರಿಬ್ಬರ ನಡುವೆ ಡಿಸ್ಅಗ್ರಿಮೆಂಟ್ ಅಂದರೆ ಅಗ್ರಿಮೆಂಟ್ ಆಗ್ತಾ ಇಲ್ಲ, ಇಬ್ಬರು ಬೇರೆ ಬೇರೆ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವರಿಬ್ಬರ ನಡುವೆ ಏನು ನಡೀತಾ ಇದೆ, ಸ್ಟ್ರಗಲ್ ನಡೀತಾ ಇದೆ, ಅದನ್ನು ನಾವು ಏನಂತ ಹೇಳ್ತೀವಿ, ಕಾನ್ಫ್ಲಿಕ್ಟ್. ಓಕೆ, ಸೊ ಇಬ್ಬರ ಐಡಿಯಾಸ್ ಬೇರೆ ಬೇರೆ ಇರ್ಬೋದು, ಅಥವಾ ಇಬ್ಬರ ಡಿಸೈರ್ಗಳು ಬೇರೆ ಬೇರೆ ಇರ್ಬೋದು. ಓಕೆ, ಇಬ್ಬರು ಫ್ರೆಂಡ್ಸ್ ಇದ್ದೀರಾ, ಸೊ ಇವನು ಕನ್ನಡ ಮೂವಿ ಹೋಗೋಣ ಅಂತಾನೆ, ನಂಬರ್ 2 ಅವನು ಹಿಂದಿ ಮೂವಿ ಹೋಗಂತಾನೆ. ಸೊ ಇದು ಏನಾಗುತ್ತೆ, ಕಾನ್ಫ್ಲಿಕ್ಟ್, ಇಬ್ಬರ ನಡುವೆ ಡಿಸ್ಅಗ್ರಿಮೆಂಟ್ ಸ್ಟಾರ್ಟ್ ಆಯಿತು, ಕನ್ನಡ ಮೂವಿ ನೋಡಲ್ಲ, ಹಿಂದಿ ಮೂವಿ ನೋಡಲ್ಲ. ಸೊ ಈ ಥರ. ನೆಕ್ಸ್ಟ್ ಫಾರ್ಗೆಟ್ಟಿಂಗ್. ಸೊ ಫಾರ್ಗೆಟ್ಟಿಂಗ್ ಅಂದರೆ ಏನು, ದಿ ಇನ್ಎಬಿಲಿಟಿ ಟು ರೀಕಾಲ್ ಪಾಸ್ಟ್ ಇನ್ಫಾರ್ಮೇಷನ್ ಆರ್ ಎಕ್ಸ್ಪೀರಿಯನ್ಸ್. ಓಕೆ, ಮೆಮೊರಿ ಅಂದರೆ ಏನಾಗಿತ್ತು, ಸ್ಟೋರ್ ಮಾಡಿದ್ದೀವಿ ಮತ್ತು ರೀಕಾಲ್ ಆಗಬೇಕಾಗಿತ್ತು. ಬಟ್ ಫಾರ್ಗೆಟ್ಟಿಂಗ್ ಅಂದರೆ ಇಲ್ಲಿ ಸ್ಟೋರ್ ಆಗಿದೆ ಅಥವಾ ಬಿಟ್ಟಿದೆ ಅದು ಸೆಕೆಂಡರಿ, ಬಟ್ ಇಲ್ಲಿ ಏನಾಗ್ತಾ ಇಲ್ಲ, ರೀಕಾಲ್ ಆಗ್ತಾ ಇಲ್ಲ. ಓಕೆ, ಆ ಇನ್ಫಾರ್ಮೇಷನನ್ನು ರೀಕಾಲ್ ಆಗ್ತಾ ಇಲ್ಲ, ಅದನ್ನು ನಾವು ಫಾರ್ಗೆಟ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಟ್ ಈಸ್ ರೀಸನಿಂಗ್. ಓಕೆ, ದಿ ಪ್ರೊಸೆಸ್ ಆಫ್ ಥಿಂಕಿಂಗ್ ಲಾಜಿಕಲಿ ಟು ಸಾಲ್ವ್ ಪ್ರಾಬ್ಲಮ್ ಆರ್ ಮೇಕ್ ಡಿಸಿಷನ್. ಸೊ ಅದನ್ನು ನಾವು ರೀಸನಿಂಗ್ ಅಂತ ಹೇಳ್ತೀವಿ. ಓಕೆ,
ಏನಿದೆ ಇದು ಥಿಂಕಿಂಗ್ ಲಾಜಿಕಲಿ. ಸೊ ಲಾಜಿಕಲಿ ನಾವು ಥಿಂಕ್ ಮಾಡಬೇಕು. ಯಾಕೆ ಸರ್? ಟು ಸಾಲ್ವ್ ದಿ ಪ್ರಾಬ್ಲಮ್ಸ್ ಆರ್ ಮೇಕ್ ಡಿಸಿಷನ್. ಸೊ ನಾವು ಇಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ರೆ ಪೇಷಂಟಿಗೆ ಏನು ಬಂದಿದೆ? ಫೀವರ್ ಬಂದಿದೆ. ಓಕೆ, ಸೊ ಫೀವರ್ ಬಂದಿದೆ, ಯಾಕೆ ಬಂದಿರಬಹುದು ಅಂತ ನೀವು ರೀಸನ್ ಕೊಡ್ತೀರಾ? ಸರ್ ಅವನಿಗೆ ಇನ್ಫೆಕ್ಷನ್ ಆಗಿರಬಹುದು. ಓಕೆ, ಸೊ ಇನ್ಫೆಕ್ಷನ್ ಈಸ್ ಅ ರೀಸನ್. ಫೀವರ್ ಹೇಗೆ ಬಂದಿದೆ? ಇನ್ಫೆಕ್ಷನ್ ಆಗಿದೆ. ಸೊ ಈ ಥರ. ಓಕೆ, ಸೊ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡೋಕ್ಕೆ ನಾವು ಥಿಂಕಿಂಗ್ ಮಾಡ್ತಾ ಇದ್ದೀವಿ, ರೀಸನಿಂಗ್. ನೆಕ್ಸ್ಟ್ ಥಿಂಕಿಂಗ್. ಸೊ ವಾಟ್ ಈಸ್ ಅ ಥಿಂಕಿಂಗ್? ಇಟ್ ಈಸ್ ಅ ಮೆಂಟಲ್ ಪ್ರೊಸೆಸ್ ಆಫ್ ಕನ್ಸಿಡರಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಆರ್ ಫಾರ್ಮಿಂಗ್ ಐಡಿಯಾಸ್. ಹೌದು ಸರ್, ನಾವು ಏನು ಮಾಡಿದ್ದೀವಿ? ಮೇಲ್ಗಡೆ ಕನ್ಸಿಡರ್ ಮಾಡಿದ್ದೀವಿ ಅವನಿಗೆ ಫೀವರ್ ಏಕಿದೆ. ಅಂಡರ್ಸ್ಟ್ಯಾಂಡ್ ಅಂದರೆ ಫೀವರ್ ಯಾಕೆ ಬಂದಿರಬಹುದು, ಅದ್ರ ಬಗ್ಗೆ ನಾಲೆಜ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದೀವಿ. ಓಕೆ, ಆ್ಯಂಡ್ ಫಾರ್ಮಿಂಗ್ ಐಡಿಯಾಸ್. ಹೌದು ಸರ್, ನಮ್ಮ ಹತ್ರ ಐಡಿಯಾ ಏನು ಬಂತು? ಹಾಂ, ಅವನಿಗೆ ಇನ್ಫೆಕ್ಷನ್ ಇರಬಹುದು ಅಂತ ನಮ್ಮ ಹತ್ರ ಐಡಿಯಾ ಬಂತು, ಅಥವಾ ಆ ಫೀವರನ್ನು ನಾವು ಹೇಗೆ ಕಡಿಮೆ ಮಾಡ್ಬೋದು ಅಂತ ನಾವು ಐಡಿಯಾ ಬಂತು. ನೆಕ್ಸ್ಟ್ ಅಬ್ಸರ್ವೇಷನ್. ವಾಟ್ ಈಸ್ ಅಬ್ಸರ್ವೇಷನ್? ಕೇರ್ಫುಲ್ಲಿ ವಾಚಿಂಗ್ ಆರ್ ನೋಟಿಂಗ್ ಡೀಟೇಲ್ಡ್ ಅಬೌಟ್ ಪೀಪಲ್ ಆರ್ ಸಿಚುವೇಶನ್. ಓಕೆ, ಯಾವುದೇ ಒಂದು ಸಿಚುವೇಷನಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ? ಅಬ್ಸರ್ವೇಷನ್. ಅಬ್ಸರ್ವೇಷನ್ ಅಂದರೆ ನೋಡೋದು. ಓಕೆ, ಅಬ್ಸರ್ವೇಷನ್ ಅಂದರೆ ಸೀಯಿಂಗ್, ವಾಚಿಂಗ್. ಓಕೆ, ನೆಕ್ಸ್ಟ್ ಲೀಗಲ್ ಸೈಕಾಲಜಿ. ಲೀಗಲ್ ಸೈಕಾಲಜಿ ಅಂದರೆ ಸ್ಟಡಿ ಆಫ್ ಹೌ ಸೈಕಾಲಜಿ ಅಪ್ಲೈ ಟು ಲೀಗಲ್ ಆ್ಯಂಡ್ ಕ್ರಿಮಿನಲ್ ಇಶ್ಯೂಸ್. ಓಕೆ, ಲೀಗಲ್ ಸೈಕಾಲಜಿ ಅಂದರೆ ಇದರೊಳಗಡೆ ಕೂಡ ನಾವು ಸೈಕಾಲಜಿ ಸ್ಟಡಿ ಮಾಡ್ತೀವಿ ಅಬೌಟ್ ಲೀಗಲ್ ಆ್ಯಂಡ್ ಕ್ರಿಮಿನಲ್ ಇಶ್ಯೂಸ್ ಬಗ್ಗೆ. ಸೊ ನೆಕ್ಸ್ಟ್ ಡೆಲ್ಯೂಷನ್. ಸೊ ಡೆಲ್ಯೂಷನ್ ಅಂದರೆ ಫಾಲ್ಸ್ ಬಿಲೀಫ್. ಸೊ ನಿಮ್ಗೆ ಇಷ್ಟೇ ಸಾಕು, ಫಾಲ್ಸ್ ಬಿಲೀಫ್ ಅಬೌಟ್ ದಿ ರಿಯಾಲಿಟಿ. ಓಕೆ, ಸೊ ಯಾವುದೇ ಒಂದು ರಿಯಾಲಿಟಿ ಅಥವಾ ಎನ್ವಿರಾನ್ಮೆಂಟ್ ಇದೆ, ಅವನ ಸರೌಂಡಿಂಗ್ಸ್ ಇದೆ, ಅಬೌಟ್ ಅದು ಏನಿಟ್ಟಾನೆ ಫಾಲ್ಸ್ ಬಿಲೀಫ್, ಫಿಕ್ಸ್ಡ್ ಫಾಲ್ಸ್ ಬಿಲೀಫ್ ಅಂತ ಕೂಡ ಹೇಳ್ಬೋದು. ಓಕೆ, ಫಿಕ್ಸ್ಡ್ ಫಾಲ್ಸ್ ಬಿಲೀಫ್ ಇದು ಕೂಡ ಹೇಳ್ಬೋದು ನಾವು ಡೆಲ್ಯೂಷನ್ ಅಂತ. ಓಕೆ, ನೆಕ್ಸ್ಟ್ ಡಿಸ್ಓರಿಯಂಟೇಷನ್ ಅಂದರೆ ಏನು? ಕನ್ಫ್ಯೂಷನ್ ಇದೆ. ಓಕೆ, ಡಿಸ್ಓರಿಯಂಟೇಷನ್ ಅಂದರೆ, ಓರಿಯಂಟೇಷನ್ ಅಂದರೆ ಅವು ಏನಿದ್ದನೋ ಅವನು ಓರಿಯಂಟ್ ಇದ್ದನು ಅಬೌಟ್ ದಿ ಪ್ಲೇಸ್, ಪರ್ಸನ್ನು, ಅದೆಲ್ಲರ ಬಗ್ಗೆ. ಓಕೆ, ಬಟ್ ಡಿಸ್ಓರಿಯಂಟೇಷನ್ ಅಂದರೆ ಅದರ ಅಪೋಸಿಟ್. ಇಲ್ಲೇನಿದೆ? ಕನ್ಫ್ಯೂಷನ್ ಇದೆ. ಓಕೆ, ಅಬೌಟ್ ಟೈಮ್, ಪ್ಲೇಸ್ ಆ್ಯಂಡ್ ಐಡೆಂಟಿಟಿ. ಓಕೆ, ಸೊ ಎಲ್ಲಿ ನೋಡ್ಬೋದು ನಾವು? ಸೈಕಾಲಜಿಕಲ್ ಅಥವಾ ಮೆಡಿಕಲ್ ಕಂಡೀಷನ್ ಒಳಗಡೆ ನಾವು ನೋಡ್ಬೋದು. ಓಕೆ, ಸೊ ಡಿಸ್ಓರಿಯಂಟೇಷನ್ ಅಂದರೆ ಇದ್ರ ಅಪೋಸಿಟ್. ಇಲ್ಲೇನಿದೆ? ಕನ್ಫ್ಯೂಷನ್ ಇದೆ. ಅಬೌಟ್ ಟೈಮ್ ಏನಾಗಿದೆ ಗೊತ್ತಿಲ್ಲ ಸರ್. ಪ್ಲೇಸ್ ಎಲ್ಲಿದ್ದೆ, ನೀವು ಎಲ್ಲಿದ್ದೀರಾ ಅಂತ ಪೇಷಂಟಿಗೆ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ. ನಿನ್ನ ಹೆಸರು ಏನು ಅಂದ್ರೆ ಅವನಿಗೆ ಕೂಡ ಗೊತ್ತಿಲ್ಲ. ಓಕೆ, ಇದರೊಳಗಡೆ ಅವನಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಇಂಟ್ರೋಸ್ಪೆಕ್ಷನ್ ಅಂದರೆ ಏನು? ಇಂಟ್ರೋಸ್ಪೆಕ್ಷನ್ ಅಂದರೆ ಲುಕ್ಕಿಂಗ್ ಇನ್ವರ್ಡ್ ಟು ಎಕ್ಸಾಮಿನ್ ಒನ್ಸ್ ಓನ್ ಥಾಟ್ ಆ್ಯಂಡ್ ಫೀಲಿಂಗ್ಸ್. ಓಕೆ, ಓಕೆ, ಒಂದು ಪೇಷಂಟ್ ಏನು ಮಾಡ್ತಾನೆ, ಅವನ ಒಳಗಡೆ ಅವನು ಎಕ್ಸಾಮಿನ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಅವ್ನ ಥಾಟ್ಗಳು, ಅವ್ನ ಫೀಲಿಂಗ್ಸ್ಗಳ ಬಗ್ಗೆ ಅವನು ಎಕ್ಸಾಮಿನ್ ಮಾಡ್ತಾ ಇದ್ದಾನೆ. ಅದನ್ನು ನಾವು ಇಂಟ್ರೋಸ್ಪೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಿಹೇವಿಯರ್ ಅಂದರೆ ಏನು? ದಿ ವೇ ಅ ಪರ್ಸನ್ ಆ್ಯಕ್ಟ್ ಇನ್ ರೆಸ್ಪಾನ್ಸ್ ಟು ಡಿಫರೆಂಟ್ ಸಿಚುವೇಶನ್ ಆ್ಯಂಡ್ ಪೀಪಲ್. ಹೌದು ಸರ್, ನೀವು ಹೇಳ್ಬೋದು ಒಂದು ಹುಡುಗಿ ಬರ್ತಿಕ್ಕಿ, ಸೊ ಆ ಪೇಷಂಟ್ ಇದ್ದಾನೆ ಅಲ್ಲ ಅಥವಾ ವ್ಯಕ್ತಿ ಇದ್ದಾನೆ, ಅವ್ನ ಬಿಹೇವಿಯರಲ್ಲಿ ಚೇಂಜ್ ಆಗ್ತಾ ಇದೆ, ಅದನ್ನು ನಾವು ಬಿಹೇವಿಯರ್ ಅಂತ ಹೇಳ್ತೀವಿ. ಓಕೆ, ಸೊ ಯಾವುದೇ ಸಿಚುವೇಷನ್ನಲ್ಲಿ ನಾವು ಆ್ಯಕ್ಟ್ ಮಾಡ್ತೀವಿ, ಯಾವುದೇ ಪರ್ಸನ್ಸ್ಗಳ ಎದುರೆ ನಾವು ಆ್ಯಕ್ಟ್ ಮಾಡ್ತೀವಲ್ಲ, ಅದ್ರ ಬಗ್ಗೆ ಅದನ್ನು ನಾವು ಏನಂತ ಹೇಳ್ತೀವಿ? ಬಿಹೇವಿಯರ್ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಅ ಪರ್ಸನ್ ಆ್ಯಕ್ಷನ್. ಓಕೆ, ಪರ್ಸನ್ದೇನಿದೆ? ಆ್ಯಕ್ಷನ್ ಇದೆ. ರೆಸ್ಪಾನ್ಸ್ ಟು ಡಿಫರೆಂಟ್ ಸಿಚುವೇಶನ್. ಓಕೆ, ಯಾವ್ಯಾವ ಸಿಚುವೇಷನಲ್ಲಿ ಯಾವ್ಯಾವ ಆ್ಯಕ್ಷನ್ ಮಾಡ್ತವೆ ಅದನ್ನು ನಾವು ಬಿಹೇವಿಯರ್ ಅಂತ ಹೇಳ್ತೀವಿ. ಗುಡ್ ಇದ್ದರೆ ಗುಡ್ ಬಿಹೇವಿಯರ್, ಬ್ಯಾಡ್ ಇದ್ದರೆ ಬ್ಯಾಡ್ ಬಿಹೇವಿಯರ್. ನೆಕ್ಸ್ಟ್ ವಿಲ್ ಪವರ್. ವಾಟ್ ಈಸ್ ವಿಲ್ ಪವರ್? ದಿ ಎಬಿಲಿಟಿ ಟು ಕಂಟ್ರೋಲ್ ಇಂಪಲ್ಸಸ್ ಆ್ಯಂಡ್ ಸ್ಟೇ ಕಮಿಟ್ ಟು ಗೋಲ್ಸ್. ಹೌದು ಸರ್, ವಿಲ್ ಪವರ್ ಜಾಸ್ತಿ ಇರಬೇಕು. ನಿಮ್ಮ ಗೋಲ್ ನೀವು ಅಚೀವ್ ಮಾಡಬೇಕು ಅಂದರೆ ವಿಲ್ ಪವರ್ ಜಾಸ್ತಿ ಇರಬೇಕು. ಅಂದರೆ ನಿಮ್ಮ ಇಂಪಲ್ಸಸ್ಗಳನ್ನು ನೀವು ಕಂಟ್ರೋಲಲ್ಲಿಡಬೇಕು, ನಿಮ್ಮ ಇಂದ್ರಿಯಗಳನ್ನು ನೀವು ಕಂಟ್ರೋಲಲ್ಲಿರಬೇಕು, ಮತ್ತು ನೀವು ಗೋಲಿಗೆ ಕಮಿಟೆಡ್ ಇರಬೇಕು. ಓಕೆ, ಗೋಲ್ ಓರಿಯೆಂಟೆಡ್ ಇರಬೇಕು ಅಂತ ಅರ್ಥ. ಅದನ್ನು ನಾವು ವಿಲ್ ಪವರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್. ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ಅನ್ಕಾನ್ಸಿಯಸ್ ಸ್ಟ್ರಾಟರ್ಜೀಸ್ ದಿ ಮೈಂಡ್ ಯೂಸಸ್ ಟು ಪ್ರೊಟೆಕ್ಟ್ ಇಟ್ ಸೆಲ್ಫ್ ಫ್ರಮ್ ಸ್ಟ್ರೆಸ್ ಆರ್ ಎನ್ಸೈಟಿ. ಹೌದು ಸರ್, ಇದನ್ನು ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಓಕೆ, ಅನ್ಕಾನ್ಸಿಯಸ್ ಸ್ಟ್ರಾಟರ್ಜೀಸ್ ಆಫ್ ದಿ ಮೈಂಡ್ ಅಂದರೆ ನಮಗೆ ಗೊತ್ತಿರೋದಿಲ್ಲ, ಬಟ್ ನಮ್ಮ ಮೈಂಡ್ ಯೂಸ್ ಮಾಡ್ತಾ ಇದೆ ಆ ಸ್ಟ್ರಾಟರ್ಜೀಸ್ಗಳನ್ನು. ಓಕೆ, ಟು ಪ್ರೊಟೆಕ್ಟ್ ಇಟ್ ಸೆಲ್ಫ್ ಫ್ರಮ್ ಸ್ಟ್ರೆಸ್ ಆರ್ ಎನ್ಸೈಟಿ. ಎನ್ಸೈಟಿ ಮತ್ತು ಸ್ಟ್ರೆಸ್ಸಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ನಮಗೆ ಗೊತ್ತಿರಲಾರ್ದಾಗೆ ನಮ್ಮ ಬ್ರೈನ್ ಏನು ಮಾಡ್ತಾ ಇದೆ? ಸ್ಟ್ರಾಟರ್ಜೀಸ್ಗಳನ್ನು ಪ್ಲ್ಯಾನ್ ಮಾಡ್ತಾ ಇದೆ. ಓಕೆ, ಪ್ಲ್ಯಾನ್ಸ್ ಮಾಡ್ತಾ ಇದೆ ಟು ಪ್ರೊಟೆಕ್ಟ್ ಬಾಡಿ ಫ್ರಮ್ ಸ್ಟ್ರೆಸ್ ಆ್ಯಂಡ್ ಆ್ಯನ್ಸೈಟಿ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.